ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ ಟ್ರಾಫಿಕ್ ಅಲ್ಲಿ ಇದೀವಿ. ನಾನು ಆಕ್ಚುಲಿ ನೀರ್ ದೋಸೆ ಯಾವತ್ತೂ ತಿಂದಿಲ್ಲ, ಇದು ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಡೆಬ್ಯೂ ಏನೇ ಬಿಟ್ರು ನಮ್ಮ ತನ ಬಿಡಬಾರ್ದು ಅಂತ ಒಂದು ಖಾಲಿ ದೋಸೆ ತಗೊಂಡಿದ್ದೀವಿ. ನಾವು ಆಕ್ಚುಲಿ ಮೈಸೂರಿಂದ ಬರ್ತಾ ಇರೋದು ಮ್ಯಾಮ್. ಮೈಸೂರಿಂದ ಬಂದು ಬೆಂಗಳೂರಿಗೆ ಇರೋರಿಗೆ ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಗಲ್ಲಿಗೊಂದು ಫುಡ್ ಜಾಯಿಂಟ್ ಇದೆ ಆ್ಯಂಡ್ ಎಲ್ಲನೂ ಚೆನ್ನಾಗಿರುತ್ತೆ. ನನಗೆ ಬುದ್ಧಿ ಬಂದಿದೆ, ಬೆಳೆದಿದೆ ಅಂತ ಗೊತ್ತು, ಅದಕ್ಕೆ ಹಾರ್ಲಿಕ್ಸ್ ಕುಡಿತಾ ಇಲ್ಲ. ಅವಳು ಇನ್ನು ಸ್ವಲ್ಪ ಡಿಫಿಷಿಯನ್ಸಿ ಇದೆಯಂತೆ, ಅದಕ್ಕೆ ಶಾರ್ಪರ್ ಸ್ಮಾರ್ಟರ್ ಕಲರ್ ಅಂತ ಹಾರ್ಲಿಕ್ಸ್ ತೊಗೊಂಡೇಳ. ಕ್ಯಾಮ್ರಾಗ ಒಂದು ಚೇರ್ಸ್ ಮಾಡ್ಬಿಡಿ ಮ್ಯಾಮ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬೆಂಗಳೂರಲ್ಲಿ ಬೀಚ್ ಸುಳಿತಾ ಇದೀವಿ ಆಟೋದಲ್ಲಿ. ಏನ್ ರೀಸನ್ ಅಂತಂದ್ರೆ, ನಾವು ಪ್ರತಿ ಸಲ ವ್ಲಾಗ್ ಮಾಡಕ್ ಹೋದಾಗ, ಫುಡ್ ವ್ಲಾಗ್ ಮಾಡಕ್ ಹೋದಾಗ ಎಲ್ಲರೂ ನೀವು ಬರೀ ಅದೇ ಮಸಾಲೆ ದೋಸೆ, ಅದೇ ಇಡ್ಲಿ ತೋರಿಸ್ತೀರಾ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ನಾವು ಇವತ್ತೊಂದು ವ್ಲಾಗ್ ಮಾಡಕ್ ಹೋಗ್ತಾ ಇದೀವಿ. ಬಟ್ ಇವತ್ತು ಆಫೀಸ್ಗೆ ಹೋಗ್ಬೇಕು. ಸೊ ಅದಕ್ಕೆ ಆಫೀಸ್ಗಿಂತ ಮುಂಚೆ ಸ್ವಲ್ಪ ಟೈಮ್ ಬೇಗ ಹೊರಟು ಹೋಗಿ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಹೊರಟಿದೀವಿ. ತುಂಬಾ ಜನ ಈ ಪ್ಲೇಸ್ ನ ರೆಕಮೆಂಡ್ ಮಾಡಿದ್ರು, ನಾವು ತುಂಬಾ ದಿನದಿಂದ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ವಿ. ಇವತ್ತು ಟೈಮ್ ಬಂದಿದೆ, ಆಫೀಸ್ ಮುಂಚೆ ಹೋಗಿ ತಿಂಡಿ ತಿನ್ಕೊಂಡು, ತಿಂಡಿ ಹೆಂಗಿತ್ತು ಅಂತ ನಿಮಗ್ ತೋರಿಸಿ ಲೊಕೇಶನ್ ಡೀಟೇಲ್ಸ್ ಎಲ್ಲಾನು ಹೇಳ್ತೀವಿ. ಎಲ್ಲಾನು ಹೇಳ್ತೀವಿ, ಬರ್ಕೊಂಬಿಡಿ. ಎಲ್ಲಿ ಹೋಗ್ತಾ ಇದೀವಿ ಅಲ್ಲೇ ತೋರ್ಸೋಣ. ಓಕೆ, ನೀನು ಬಂತು. ಸೊ ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ ಟ್ರಾಫಿಕ್ ಅಲ್ಲಿ ಇದೀವಿ. ನೀನು ಸ್ವಲ್ಪ ಹೊತ್ತಲ್ಲಿ ಹೋಗ್ತೀವಿ, ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ನಿಮ್ಗೆ. ಇವಾಗ ಬಂದಿದ್ದೀವಿ ಜಾಗಕ್ಕೆ, ಜಯನಗರ 4th ಬ್ಲಾಕ್ ಅಲ್ಲಿರೋ ಸ್ವಾಗತ್ ಬ್ರಾಹ್ಮಿನ್ಸ್ ಕೆಫೆಗೆ ಬಂದಿದ್ದೀವಿ. ಇಲ್ಲಿ ನೀರು ದೋಸೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ಟ್ರೈ ಮಾಡೋಣ ಆ್ಯಂಡ್ ಬೇರೆ ಏನು ಅವೈಲೇಬಲ್ ಇದೆ ನೋಡೋಣ, ಚೆಕ್ ಮಾಡೋಣ. ಮ್ಯಾಮ್ ಒಂದು ನೀರ್ ದೋಸೆ, ಆಮೇಲೆ 1 ಪ್ಲೇಟ್ ಪಡ್ಡು, ಆಮೇಲೆ ಒಂದು ಸಿಂಗಲ್ ಖಾಲಿ ದೋಸೆ. ಸೊ ಇಲ್ಲಿ ನೀರು ದೋಸೆ ಮತ್ತು ಪನ್ನೀರ್ ಗೀ ರೋಸ್ಟ್ ಸಿಗುತ್ತಂತೆ 12 o'clock ಮೇಲ್ಗಡೆ. ಸೊ ಇವಾಗ ನಾವು ಬ್ರೇಕ್ಫಾಸ್ಟಿಗೆ ಬಂದಿರ್ತೀವಿ, ಇವಾಗ ಅವೈಲೇಬಲ್ ಇಲ್ಲ. ಸೊ ನಾವಿವಾಗ ಒಂದು ನೀರು ದೋಸೆ, ಒಂದು ಪಡ್ಡು, 1 ಪ್ಲೇಟ್ ಪಡ್ಡು, ಗೀ ಪಡ್ಡು ಮತ್ತು ಒಂದು ಸಿಂಗಲ್ ಖಾಲಿ ದೋಸೆ ತೊಗೊಂಡಿದ್ದೀವಿ. 130 ರೂಪಾಯಿ ಆಗಿದೆ. ಈಗ ತಗೊಳ್ಳೋಣ. ಈಗ ಫ್ರೆಶ್ ಆಗಿ ಒಂದು ಇಡ್ಲಿ ಇಡ್ತಾ ಇದ್ದಾರೆ ಅವರು. ಸೊ ಇದು ಮೆನು, ಎಲ್ಲ ಐಟಮ್ಸ್ ಸಿಗುತ್ತೆ. ಬಟ್ ನಮಗೆ ಇಲ್ಲಿ ಹೇಳಿದ್ದು ನೀರು ದೋಸೆ, ಪನ್ನೀರ್ ಗೀ ರೋಸ್ಟ್ ಚೆನ್ನಾಗಿರುತ್ತೆ ಅಂತ, ಆ್ಯಂಡ್ ಪಡ್ಡು ಚೆನ್ನಾಗಿರುತ್ತಂತೆ. ಸೊ ಮಿಕ್ಕಿದೆಲ್ಲ ಮಾಮೂಲಿ ನಾವು ಇಡ್ಲಿ, ವಡೆ, ದೋಸೆ, ಖಾರಾಬಾತ್ ಎಲ್ಲ ಮಿಕ್ಕಿದ್ದು ಟ್ರೈ ಮಾಡ್ಬೋದು ನೀವು ಬಂದರೆ. ನೋಡೋಣ ಈಗ ನಾವು ಹೇಳಿರೋ ಐಟಮ್ಸ್ ಹೆಂಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀವಿ. ಸೊ ನಾವೀಗ ಆರ್ಡರ್ ಮಾಡಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಜಾಗ ಚೊಕ್ಕದಾಗಿದ್ರು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿದೆ ಜಾಗ ಪೂರ್ತಿ. ಕಾಲೇಜ್ ಅವರು ಜಾಸ್ತಿ ಇದ್ದಾರೆ, ಬಂದಿರೋ ಟೈಮಿಗೆ ಮೋಸ್ಟ್ಲಿ ಹಂಗ ಅನ್ಸುತ್ತೆ. ಕಾಲೇಜ್ ಅವರು ಅಂಡ್ ತುಂಬಾ ಜನ ಬಂದು ಫಾಸ್ಟ್ ಆಗಿ ತಗೊಂಡ್ ಹೋಗ್ತಾ ಇದ್ದಾರೆ. ಫ್ಲೋಟಿಂಗ್ ಆಡಿಯನ್ಸ್ ಇದೆ. ಸೊ ಬೇಗ ಮೂವ್ ಆಗ್ತಾ ಇರುತ್ತೆ, ತುಂಬಾ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ನಮ್ದೀಗ ಬರ್ತಾ ಇದ್ದಂಗೆ ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀವಿ ನಮ್ದು. ಸೊ ನಮ್ಮ ನೀರು ದೋಸೆ ಬಂದಿದೆ. ಬ್ಯಾಗ್ ಇತ್ತು. ಈಗ 4 ಥರ ಕೊಟ್ಟಿದ್ದಾರೆ, 2 ಚಟ್ನಿ, ಅದನ್ನ ಒಂದು ಗೊಜ್ಜು ಥರ ಕೊಟ್ಟಿದ್ದಾರೆ, ಆ್ಯಂಡ್ ಇದು ಒಂದು ಸ್ವೀಟ್ ಇದೆ. ಸೊ ಇವಾಗ ತಿಂದು ಹೆಂಗಿದೆ ಅಂತ ಹೇಳೋಣ ನೀರು ದೋಸೆ. ಸೊ ಇವಾಗ ನೀರು ದೋಸೆ ಟ್ರೈ ಮಾಡೋಣ. ನೀರು ದೋಸೆ ಮಂಗಳೂರು ಸೈಡ್ ಕುಸೀನು, ಅಲ್ಲಿ ಫೇಮಸ್ಸು. ಸೊ ಇಲ್ಲಿ ನಾವು 12 ಮೇಲೆ ಬಂದಿದ್ದೀವಿ. ನೀರು ದೋಸೆ ಮತ್ತು ಪನ್ನೀರ್ ಗೀ ರೋಸ್ಟ್ ಸಿಗುತ್ತಂತೆ. ಸೊ ಬ್ರೇಕ್ಫಾಸ್ಟ್ ಅದರಿಂದ ಮಾಮೂಲಿ 4 ಥರ ಚಟ್ನಿ ಕೊಟ್ಟಿದ್ದಾರೆ. ಸೊ ಫಸ್ಟು ಕಾಯಿ ಚಟ್ನಿ ಟ್ರೈ ಮಾಡೋಣ. ದೋಸೆ ಫುಲ್ ಸಾಫ್ಟ್ ಇದೆ, ಚಟ್ನಿ ನೋಡೋಣ. ಕಾಯಿ ಚಟ್ನಿ ಚೆನ್ನಾಗಿದೆ, ಇದನ್ನು ಗೊಜ್ಜು ಥರ ಕೊಟ್ಟಿದ್ದಾರೆ. ಪುಳಿಯೋಗರೆ ಗೊಜ್ಜು. ಯೂಶ್ವಲಿ ನೀರು ದೋಸೆ ಗೊತ್ತೆ ಸ್ವೀಟ್ ಕೊಡ್ತಾರೆ. ಸೊ ಇದು ಕಾಯಿ ಮತ್ತು ಬೆಲ್ಲ ಯೂಸ್ ಮಾಡ್ಕೊಂಡು ಮಾಡಿರೋ ಸ್ವೀಟು ಚೆನ್ನಾಗಿದೆ. ಸೊ ಈ ಸ್ವೀಟ್ ತೊಗೊಂಡು ಜೊತೆಗೆ ಪುಳಿಯೋಗರೆ ಗೊಜ್ಜು ಥರ ಕೊಟ್ಟಿದ್ದಾರೆ, ಜೊತೆ ಒಳ್ಳೆ ಕಾಂಬಿನೇಷನು. ನಾನು ಆಕ್ಚುಲಿ ನೀರ್ ದೋಸೆ ಯಾವತ್ತೂ ತಿಂದಿಲ್ಲ, ಇದು ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಡೆಬ್ಯೂ ಇದನ್ನೇನಂತಾರಂತೆ ಕಾಯಿ ಬೆಲ್ಲ ಮತ್ತೆ ಇದು ಹುಳಿ ಗೊಜ್ಜು, ಪುಳಿಯೋಗರೆ ಗೊಜ್ಜು ಥರ ಇದೆ, ಅದು ಹುಳಿ ಗೊಜ್ಜು ಅಂತಾರಂತೆ. ಡಿಫ್ರೆಂಟ್ ಆಗಿದೆ ಇದು, ಮಾಮೂಲಿ ದೋಸೆ ತರ ಇಲ್ಲ. ನೀರು ದೋಸೆ ಅದೊಂದು ಇಷ್ಟ ಆದ್ರೆ ತರ ಇರಲ್ಲ. ನೀರು ದೋಸೆ ನಿಂಗೆ ಇಷ್ಟ ಆದ್ರೆ ಅದೊಂಥರ ಅಡಿಕ್ಷನ್. ಅದು ಗೀ ರೋಸ್ ಜೊತೆ ಹಂಗಾರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಾವು ಮಧ್ಯಾಹ್ನ ಒಂದಿನ ಯಾವಾಗ್ಲಾರು ಬಂದು ಟ್ರೈ ಮಾಡ್ಬೇಕು. ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ.
ನಾನು ನೀರು ದೋಸೆ ಫಸ್ಟ್ ಟೈಮ್ ತಿಂತಿರೋದಕ್ಕೆ 1 ಕಮ್ಮಿ ಕೊಡ್ತೀನಿ, ಬಟ್ 9 ಔಟ್ ಆಫ್ 10 ರೇಟಿಂಗು. ತುಂಬ ಚೆನ್ನಾಗಿದೆ ನೀರು ದೋಸೆ. ಸೊ ಪ್ರೇ ಪಡ್ಡು ತೊಗೊಂಬಂದಾಳೆ, ಪಡ್ಡು ಪ್ರೇ ಅಲ್ವಾ, ಅದು ಇದು ಎರಡು ಸೇಮ್ ಚಟ್ನಿ, 2 ಚಟ್ನಿ. ಈಗ ಒಂದೊಂದು ಹಾಕ್ತೀನಿ ಅಣ್ಣ. ಈಗ ಪಡ್ಡು ಹೋಗೋಣ. ನೀರು ದೋಸೆ ಆಯಿತು. ಪಡ್ಡು ತುಂಬ ಗರಿ ಗರಿಯಾಗಿದೆ ಮಾಡಿರೋದು. ನಂಗೆ ಮೈಸೂರಲ್ಲಿ ಎಲ್ಲಿ ಪಡ್ಡು ಸಿಗುತ್ತೆ ಅಂತ ಹುಡ್ಕೊಂಡು ಹೋಗಿ ತಿಂತೀನಿ. ನಂಗೆ ತುಂಬ ಇಷ್ಟ ಪಡ್ಡು ಅಂದರೆ. ಸೊ ಲೆಟ್ಸ್ ಟ್ರೈ. ತುಂಬ ಚೆನ್ನಾಗಿದೆ. ಎರಡೂ ಚಟ್ನಿನೂ ಒಳ್ಳೆ ಬ್ಲೆಂಡ್ ಆಗ್ತಾ ಇದೆ. ಆ್ಯಂಡ್ ಪಡ್ಡುಲಿರೋ ಈಗ ತರಕಾರಿಗಳು ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ, ಕ್ಯಾರೆಟ್ ಹಾಕಿದ್ದಾರೆ, ಮಸಾಲ ಥರ ಇದೆ. ತುಂಬ ಚೆನ್ನಾಗಿದೆ ಪಡ್ಡು ಪ್ರೇ. ಪಡ್ಡು ಫ್ರೈ ತುಂಬ ಇಷ್ಟ. ಎಲ್ಲ ತರಕಾರಿಗಳು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಕರೆಕ್ಟಾಗಿ ಎಲ್ಲಾನು ಬ್ಲೆಂಡ್ ಆಗ್ತಾ ಇದೆ. ಎರಡೂ ಚಟ್ನಿನೂ ಜೊತೆಗೆ ಅದನ್ನು ತಿಂತಾ ಇದೀವಿ. ತುಂಬ ಚೆನ್ನಾಗಿದೆ. ವೆರಿ ನೈಸ್. ಆ್ಯಂಡ್ ನಾವೀಗ ನೀರು ದೋಸೆ ಪಡ್ಡು ತಿಂದಮೇಲೆ ಏನೇ ಬಿಟ್ಟರು ನಮ್ಮ ತನ ಬಿಡಬಾರ್ದು ಅಂತ ಒಂದು ಖಾಲಿ ದೋಸೆ ತೊಗೊಂಡಿದ್ದೀವಿ. ಸೊ ಹೆಂಗಿದೆ ಟ್ರೈ ಮಾಡೋಣ ಅಂತ. ಏನಿಲ್ಲ, ಒಂದು ದೋಸೆ ಕೊಟ್ಟಿದ್ದಾರೆ, ಸೆಟ್ ಮಸಾಲೆ ಥರ ದೋಸೆ, ಆಮೇಲೆ ಚಟ್ನಿ ಮತ್ತು ಪಲ್ಯ. ತಿನ್ನೋಣ. ಪಲ್ಯ ಚೆನ್ನಾಗಿದೆ. ಪಲ್ಯ ಫುಲ್ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿದೆ. ಆ್ಯಂಡ್ ಖಾಲಿ ದೋಸೆನೇ ತೊಗೊಂಡ್ವಿ ಅಂದರೆ, ಖಾಲಿ ದೋಸೆ ಅಂದರೆ 2 ಸೈಡು ರೋಸ್ಟ್ ಮಾಡ್ತಾರೆ ದೋಸೆನ. ಮಸಾಲೆಯಲ್ಲಿ 1 ಸೈಡ್ ಮಾತ್ರ ರೋಸ್ಟ್ ಮಾಡಿರ್ತಾರಲ್ಲ, ಇಲ್ಲಿ ಒಳಗೂ ರೋಸ್ಟ್ ಇದೆ, ಆಚೆನೂ ರೋಸ್ಟ್ ಇದೆ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಖಾಲಿ ದೋಸೆ. ಇಲ್ಲಿ ಒಳಗಡೆನೂ ರೋಸ್ಟ್ ಆಗಿದೆ ಖಾಲಿ ದೋಸೆಯಿಂದ. ಇಲ್ಲಿ ಖಾಲಿ ದೋಸೆ ಮತ್ತು ನೀರು ದೋಸೆ ಎರಡೂ ಫೇಮಸ್ಸು. ನಾವು ಖಾಲಿ ದೋಸೆ ತೊಗೊಂಡ್ವಿ. ನಂಗೆ ಪಡ್ಡು ಇಷ್ಟ ಅಂತ ತೊಗೊಂಡ್ವಿ. ನೀರು ದೋಸೆ ಖಾಲಿಯಾಗಿದೆ. ಇಲ್ಲೊಂದು ಬೋರ್ಡು ಚೆನ್ನಾಗಿ ಹಾಕಿದ್ದಾರೆ. ವಿಜ್ಞಾನ ಇಷ್ಟೇ ಮುಂದುವರೆದರೂ ಅನ್ನವನ್ನು ರೈತನಿಂದಲೇ ನಿರೀಕ್ಷಿಸಬೇಕು. ಅನ್ನದಾತ ಸುಖೀಭವ. ಸೊ ನಾವು ಇವತ್ತು ಸ್ವಾಗತ್ ಬ್ರಾಹ್ಮಿನ್ಸ್ ಕೆಫೆಗೆ ಬಂದಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತಿಂತಾ ಇರ್ಬೇಕಾದ್ರೆ ಒಬ್ರು ಎನರ್ಜೆಟಿಕ್ ಮೇಡಮ್ ಸಿಕ್ಕಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಏನು ಇಷ್ಟ ಮೇಡಮ್ ಇಲ್ಲಿ ನಿಮಗೆ? ಈ ಕಡೆ ಇಲ್ಲಿ ಜಾಸ್ತಿ ವಡೆ, ಆಮೇಲೆ ದೋಸೆ, ನೀರು ದೋಸೆ ಇದೆಲ್ಲ ತುಂಬ ಫೇಮಸ್ಸು. ಆಮೇಲೆ ಕಾಫಿ, ಫಿಲ್ಟರ್ ಕಾಫಿ ಎಲ್ಲ ಅವಾಗಿಂದಾನೆ ಚೆನ್ನಾಗಿದೆ. ಓಕೆ. ಸೊ ಈ ಕಡೆ ಇರೋ ಬ್ರಾಹ್ಮಿನ್ಸ್ ಕೆಫೆ ಇದು ಒಂದೇ ಇರೋದು. ನಮ್ಮ ಕಾಲೇಜ್ NMKR ಕೆಳಗಡೆ ಇತ್ತು, ಅಲ್ಲಿಂದ ಅವಾಗಿಂದ ಬರ್ತಿದ್ದೀರಾ. ನಾವು ಆ್ಯಕ್ಚುಲಿ ಮೈಸೂರಿಂದ ಬರ್ತಾ ಇರೋದು ಮ್ಯಾಮ್. ಮೈಸೂರಿಂದ ಬಂದು ಬೆಂಗಳೂರಿಗೆ ಇರೋರಿಗೆ ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಗಲ್ಲಿಗೊಂದು ಫುಡ್ ಜಾಯಿಂಟ್ ಇದೆ. ಆ್ಯಂಡ್ ಎಲ್ಲನೂ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ ಇಲ್ಲಿ ಫೇವ್ರೇಟ್ ಫುಡ್ ಅಂದರೆ ಯಾವುದು ಮೇಡಮ್? ಒಂದು ಫೇವ್ರೇಟ್ ಫುಡ್ ಯಾವಾಗ ಅಂದರೆ ವಡೆ, ಇಡ್ಲಿ ವಡೆ ಫೇವ್ರೇಟ್ ಫುಡ್. ಆ್ಯಂಡ್ ಇಲ್ಲಿ ಜಯನಗರ ಸುತ್ತಮುತ್ತ ಯಾವ್ದಾದ್ರು ಫುಡ್ ಜಾಯಿಂಟ್ ನಮ್ಗೆ ರೆಕಮೆಂಡ್ ಮಾಡ್ತೀರಾ ನಾವು ಹೋಗೋಕ್ಕೆ ಅಂದರೆ ಯಾವ್ದು ಮಾಡ್ತೀರಾ? ನಿಮಗೆ ಒಳ್ಳೆ ಇದಕ್ಕಿಂತ ಒಳ್ಳೆ ಕಾಫಿ ಕುಡಿಬೇಕು ಅಂದರೆ ಮೈಯಾಸ್ ಇದೆ. ಮೈಯಾಸು ಫೇಮಸ್ ಇದೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಒಂದು ಹೋಳಿ ಅಂಗಡಿ ಇದೆ. ಅಲ್ಲಿ ನಿಮಗೆ ಹೋಳಿಗೆ ಸಿಗುತ್ತೆ, ತುಂಬಾ ಫೇಮಸ್ಸು. ಎಲ್ಲರೂ ಜನ ಬಂದು ತಗೊಳ್ತಾರೆ. ಬೇರೆ ಐಟಮ್ಸ್ಗಳು ಅವ್ರಿಗೆ ಫೇಮಸ್ ಇದೆ. ಅದು ಹಬ್ಬ ಹರಿದಿರಕ್ಕೆ ಮುಂಚೆ ತುಂಬ ಫೇಮಸ್ ಆಗಿರುತ್ತೆ. ಇನ್ನು 4th ಬ್ಲಾಕ್ ಕಡೆ ಹೋದರೆ ನಿಮಗೆ ಈ ಬೇಲ್ಪುರಿ, ಪಾನಿಪುರಿ ಎಲ್ಲ ಮಾರೋರು, ಚಾಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಫ್ಲವರ್ ಮಾರ್ಕೆಟಲ್ಲಿ ಒಳಗಡೆ ಹೋದ್ರು ಫ್ರೂಟ್ಸು, ಆಮೇಲೆ ಬಳೆ ಅಂಗಡಿ ಎಲ್ಲ ಇದೆ. ಅದು ತುಂಬ ಫೇಮಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕ್ಯಾಮ್ರಾಗೆ ಒಂದು ಚೇರ್ಸ್ ಮಾಡಿಬಿಡಿ ಮ್ಯಾಮ್. ಯಸ್, ಥ್ಯಾಂಕ್ ಯು. ಸ್ವಲ್ಪ ಎಂಟ್ರಿ ಮಿಸ್ ಆಗಿತ್ತು. ಒಂದು ಟೀ ಮತ್ತು ಒಂದು ಹಾರ್ಲಿಕ್ಸ್ ತೊಗೊಂಡಿದ್ದೀವಿ. ಟೀ ಹೆಂಗಿದೆ ಟ್ರೈ ಮಾಡೋಣ ಅಂತ. ಆ್ಯಂಡ್ ಹಾರ್ಲಿಕ್ಸು ಪಾಪ ಅವಳು ಹಾರ್ಲಿಕ್ಸ್ ಓದ್ತೀನಿ ಅಂತ ಇಷ್ಟಪಟ್ಟು ಕೇಳಲು, ನಂಗೆ ಬೇಡ ಅನ್ನೋಕ್ಕಾಗಲಿಲ್ಲ. ಕಾಫಿ ತಗೋ ಅಂತ. ತಗೊಳ್ಳಿ ಪಾಪ, ಹೆಣ್ಮಕ್ಳು ಆಸೆನ ಏನಕ್ಕೆ ನಾವು ಬೇಡ ಅನ್ನೋದು. ಅಯ್ಯೋ. ಸೊ ನಮ್ಮ ಬ್ರೇಕ್ಫಾಸ್ಟ್ನ ಒಂದು ಟೀ ಮತ್ತು ಹಾರ್ಲಿಕ್ಸ್ ಇಂದ ಎಂಡ್ ಮಾಡ್ತಾ ಇದ್ದೀವಿ. ನನಗೆ ಬುದ್ಧಿ ಬಂದಿದೆ, ಬೆಳೆದಿದೆ ಅಂತ ಗೊತ್ತು, ಅದಕ್ಕೆ ಹಾರ್ಲಿಕ್ಸ್ ಕುಡಿತಾ ಇಲ್ಲ. ಅವಳಿಗೆ ಇನ್ನು ಸ್ವಲ್ಪ ಡಿಫಿಷಿಯನ್ಸಿ ಇದೆಯಂತೆ, ಅದಕ್ಕೆ ಶಾರ್ಪರ್ ಸ್ಮಾರ್ಟರ್ ಕಲರ್ ಅಂತ ಹಾರ್ಲಿಕ್ಸ್ ತೊಗೊಂಡಾಳೆ. ಆಫೀಸ್ಗೆ ಹೋಗಿ ಕಾಫಿ ಕುಡಿಯೋದು ಇದ್ದೇ ಇರುತ್ತೆ. ಸೊ ಡಿಫ್ರೆಂಟ್ ಆಗಿರಲಿ ಅಂತ ಹಾರ್ಲಿಕ್ಸ್. ಓಕೆ, ಇಲ್ಲ ಅವಳಿಗೂ ಬೆಳೆದಿದೆ, ಬಟ್ ಅದು ಇನ್ನ ಪ್ರದರ್ಶನ ಆಗಿಲ್ಲ, ಬುದ್ಧಿ ಬೆಳೆದಿರೋದು. ಹೇಳಕ್ಕೇನು ಕಮ್ಮಿ ಇಲ್ಲ. ಸೊ ನಾನೀಗ ಟೀ ತೊಗೊಂಡು ಕುಡಿತಾ ಇದ್ದೀನಿ. ಟೀ ಚೆನ್ನಾಗಿದೆ, ಮಸಾಲ ಟೀ. ಸ್ವಲ್ಪ ಲೈಟಾಗಿ ಬೆಲ್ಲ ಫ್ಲೇವರ್ ಹಾಕಿದ್ದಾರೆ. ಓವರ್ ಆಲ್ ಟೀ ತುಂಬ ಇಷ್ಟ. ಸಕ್ಕರೆ ಅಲ್ಲ, ಬೆಲ್ಲನಾ? ಹಾಂ. ನಿಮ್ದೇಗಿದೆ ಮೇಡಮ್ ಹಾರ್ಲಿಕ್ಸ್? ಹಾರ್ಲಿಕ್ಸಿಗೆ ನೀವು ಅಂಗಡಿಗೆ ಹೋಗಿ ತೊಗೊಂಡು ನಿಮ್ಮ ಮನೆಗೆ ಹಾಲು ಮಿಕ್ಸ್ ಮಾಡಿ ಕೊಡೋದು ಹೆಂಗಿರುತ್ತೋ ಹಂಗೆ ಇದೆ ಅಂತ ಹೇಳಿ ಇಷ್ಟಪಡ್ತಾರೆ. ಸೊ ಇಷ್ಟು ಹೇಳ್ತಾ ಒಳ್ಳೆ ಬ್ರೇಕ್ಫಾಸ್ಟ್ ಎಂಡ್ ಮಾಡ್ತಾ ಇದ್ದೀವಿ. ಟೀ ಮತ್ತು ಹಾರ್ಲಿಕ್ಸ್ ಕುಡ್ಕೊಂಡು ಸಿಗ್ತೀವಿ. ಇಲ್ಲಿ ತುಂಬಾ ಇಷ್ಟ ಆಗಿದೆ ಅಂದರೆ ಸ್ವಾಗತ್ ಬ್ರಾಹ್ಮಿನ್ಸ್ ಕೆಫೆಲಿ ಪ್ರೈಸಿಂಗು ಎಲ್ಲ ತುಂಬ ನಾಮಿನಲ್ ಪ್ರೈಸಲ್ಲಿದೆ. ಆ್ಯಂಡ್ ಮಧ್ಯಾಹ್ನದ ಹೊತ್ತು ಮಿನಿ ಮೀಲ್ ಸಿಗುತ್ತಂತೆ 60 ರೂಪಾಯಿಗೆ.
ಆ್ಯಂಡ್ 12 ಗಂಟೆ ಮೇಲೆ ಬಂದರೆ ನೀರು ದೋಸೆ ಮತ್ತು ಪನ್ನೀರ್ ಗೀ ರೋಸ್ಟು. ಇದಕ್ಕೆ 80 rupees ಅಂತೆ. ಆ್ಯಕ್ಚುಲಿ ಬೇರೆ ಕಡೆ ತಿಂದವ್ರು ಗೊತ್ತಿರುತ್ತೆ, ಸಿಕ್ಕಾಪಟ್ಟೆ ನಾಮಿನಲ್ ಇದು ಪನ್ನೀರ್ ಗೀ ರೋಸ್ಟ್ ಪ್ಲಸ್ ನೀರು ದೋಸೆ. ಸೊ ನೀವು ಬಂದರೆ ಈ ಕಡೆ ಮಿಸ್ ಮಾಡಿ ಟ್ರೈ ಮಾಡಿ. ಸೊ ಇವಾಗ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮುಗಿಸಿದ್ದೀವಿ. ಸ್ವಾಗತ್ ಬ್ರಾಹ್ಮಿನ್ಸ್ ಕೆಫೆಲಿ ಜಯನಗರದಲ್ಲಿರೋದಿದ್ದು. ಸೊ ಹೆಂಗಿತ್ತು ಬ್ರೇ? ನಂಗೆ ತುಂಬಾ ಇಷ್ಟ ಆಯ್ತು. ನಂಗೆ ಪಡ್ಡುಗಂತೂ 10 on 10 ಕೊಡ್ತೀನಿ, ಅಷ್ಟು ಚೆನ್ನಾಗಿತ್ತು. ಇವನಿಗೆ ನಿಂಗೆ ನೀರ್ ದೋಸೆ ಜಾಸ್ತಿ ಇಷ್ಟ ಆಯ್ತಾ? ನೀರು ದೋಸೆ ತುಂಬಾ ಇಷ್ಟ ಆಯ್ತು, ಬಿಕಾಸ್ ನಂಗೆ ನೀರು ದೋಸೆನೇ ಇಷ್ಟ, ಅದು ಟೆಕ್ಸ್ಚರು ಅದರ ಸೈಡ್ಸ್ ಎಲ್ಲನೂ. ಸೊ ಇವತ್ತು ಚಟ್ನಿನೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಪಡ್ಡುನೂ ಚೆನ್ನಾಗಿತ್ತು. ಪಡ್ಡು ಕಂಪೇರಿಟಿವ್ಲಿ ನಂಗೆ ನೀರು ದೋಸೆ ಇಷ್ಟ ಆಯ್ತು, ಬಟ್ ಎಲ್ಲ ಫುಡ್ ಚೆನ್ನಾಗಿತ್ತು. ಇದನ್ನ ಗೀ ರೋಸ್ಟ್ ತಿನ್ನೋಣ ಮಿಸ್ ಮಾಡ್ಕೊಂಡ್ವಿ, ಯಾಕಂದ್ರೆ ಬೆಳಗ್ಗೆ ಬಂದಿದೀವಿ. ಹೌದು, ಅದನ್ನ ತಿನ್ನಕ್ಕೆ ಅಂತ ಖಂಡಿತವಾಗ್ಲೂ ಇನ್ನೊಂದಿನ ಬರ್ತೀವಿ. ಇದು ಆಕ್ಚುಲಿ ನಮ್ಮ ಕಾಲೇಜ್ ಸೀನಿಯರ್ದೇನೆ ಕೆಫೆ ಓಪನ್ ಮಾಡಿದ್ದಾರೆ, 6 months ಆಗಿದೆ. ತುಂಬಾ ಜನ ಬಂದು ಹೋಗಿ ಮಾಡ್ತಾ ಇರ್ತಾರೆ. ಜಾಗನು ಎಲ್ಲಾನು ಚಿಕ್ಕದಾಗಿ ಚೊಕ್ಕದಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಅಂಡ್ ಮೈನ್ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಪ್ರೈಸಿಂಗ್ ತುಂಬಾನೇ ನಾಮಿನಲ್ ಆಗಿದೆ. ನೀವು ಬಂದ್ರೆ ಖಂಡಿತ ಜಯನಗರ ಸೈಡು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡ್ಬಿಟ್ಟು ಏನ್ ಬೇಕಾದ್ರೂ ಮಾಡಿ, ನಿಮ್ ಜೀವನ ನಿಮ್ ಇಷ್ಟ. ಹೋಗ್ಬಿಡಿ, ಒಳ್ಳೆದಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಟಾಟಾ, ಬಾಯ್.